ನಾವು ರಮೇಶ್ ಬಡಿಗೆರ್ ಅಂತೇಳಿ ಮುಸೋಳಿಗೆಯವರು ಅವೆಲ್ಲ ಮಲ್ಲಿನಾಥ್ ಮುತ್ಯಾರ ಪವಾಡ ಏನದ ಕೇಳಿದೆ ನಾನು ಏನು ಪವಾಡದ ನೋಡ್ಬೇಕಂತೇಳಿ ಯಾದಗಿರಿ ಜಿಲ್ಲಾಕ್ಕೆ ಹೋದೇವ್ರಿ. ಅಲ್ಲಿ ಮುತ್ಯಾರದು ಹುಟ್ಟಹಬ್ಬ ಅಂತ ಹೇಳಿದ್ರು, ಹುಟ್ಟಹಬ್ಬ ಮಾಡ್ಲಾಗ್ತಿದ್ರು. ಹೋದೆವು, ರಾತ್ರಿ ಮುಕ್ಕಾಂ ಮಾಡಿದೆವು. ದಾಸವ್ರ ರೂಮ್ನಾಗ ಹೋಗಿ ನೀರು ತರ್ಲಾಕ ಹೇಳಿದ್ರು. ಹೋಗೋದ್ರಾಗ ನಾಗಶೇರ್ಷ ಏನದ ಹೊಂಟು ಬಿಟ್ಟಿತ್ತು. ಇಪ್ಪ ನಾಗಶೇರ್ಷ ಹೊಂಟದಲ್ಲ ಅಂತ ಇದು ಹೊಡೆದಂಗೆ ಮಾಡಿ ಕೊಡಕ್ಕೆ ಏನು ಬಿಟ್ಟೆ ಹೊಡಿತು. ಆ ನೀರು ಅದರ ಕಡೆನೇ ಚೆಲ್ಲನ ಏನದ ಮುತ್ತೆ ನೀನೇ ಕಾಪಾಡ ಅಂತೇಳಿ ಹೋಗಿ ಆ ನೀರು ಹೊಸ ಸ್ವಚ್ಛ ಮಾಡಿ ಒಂದು ಕೊಡ ತೊಗೊಂಡು ಹೋದೆ. ಹೋಗಿ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಮುಂಜಾನೆ ಬಂದೆವು. ಯಾದಗಿರಿ ಬ್ರಿಡ್ಜ ಮ್ಯಾಗ ಹಾಯ್ದು ಹೊಂಟಿದ್ದೆವು. ನನ್ನ ಆತ್ಮ ಏನಂತು, ಏನಪ್ಪ ಮಲ್ಲಯ್ಯ ಮುತ್ತೆ ಬರೀ ನಾಗಶೇಷ ಆತನಂದ್ರು. ಖರೆ ನಾಗಶೇಷ ಆದರೆ ಏನದ ಬಾಲನೇ ತೋರಿಸೋದ್ನಲ್ಲ, ಮೋತಿ ತೋರಿಸ್ಲಿಲ್ಲ ಅಂತೇಳಿ ನನ್ನ ಆತ್ಮದ ಅನ್ಕೊಳ್ಳೋದ್ರಾಗೆ ಬ್ರಿಡ್ಜ್ ಹಿಡಿದ್ರಾಗೆ ಹಂಗೆ ನಾಗಶೇಷ ಮುಂದೆ ಬಂದುಬಿಡ್ತು. ಕಂಡಾಪಡಿ ಸ್ಪೀಡ್ ಬಂದು ಮುಖ ದರ್ಶನ ಕೊಟ್ಟಿಗೆ ಹೋಗಿಬಿಟ್ರು. ಅವಾಗಿನ ಮಲ್ಲಯ್ಯ ಮುತ್ತರ ಪವಾಡ ಶಕ್ತಿ ಆದಪ್ಪ ಅಂತ ಅದಕ್ಕೆ ನಾನು ನಂಬ್ಕೊಂಡೆ. ನಮ್ಗೊಂದು 24 ತಾಸು ಬೆಂಕರ್ ದಾರು ಕುಡಿಯೋ. ನಾನು ಇಲೆಕ್ಷನ್ ಅದಪ್ಪ ಅಂದ್ರೆ ಬಾಕ್ಸ್ ಗಟ್ಟಲೆ ದಾರು ತಂದು ಮನೆಗೆ ಇಟ್ಟು ಕುಡಿಯವ. ಅಂಥವೇನದ ದಾರು ಬಿಟ್ಟೆ, ಬೀಡಿ ಬಿಟ್ಟೆ, ಸಿಗರೇಟ್ ಬಿಟ್ಟೆ, ಎಲ್ಲ ಬಿಟ್ಟು ನನ್ನ ಮಗಳಿಗೆ ಏನದ ಗಂಡು ಹೂವು ಅಲ್ಲೇ ತಿಳಿ ಬೆಳ್ಕೊಂಡೆ. ಅದು ಚಲೋದು ಹುಟ್ಲಿ, ಆಪ್ರೇಷನ್ ಆಗಬಾರ್ದು, ಸಿದ್ರಿಂಗ್ ಆಗಬಾರ್ದು ಅಂತ ಬೆಳ್ಕೊತಿದ್ದೆ. ಆದರೆ ಏನಂದ ಕೂಸು ಸಣ್ಣದು ಹುಟ್ಟಿಬಿಡ್ತು, 900 ಗ್ರಾಮ. ಆದರೂ ಜೀವಂತಾಗಿತ್ತು. ಜೀವಂತ ನಾನಂದೆ ಮಲ್ಲಯ್ಯ ಮುತ್ಯ ನನಗೆ ಗೊತ್ತಿಲ್ಲ, ಅದು ಸಣ್ಣ ಕೂಸು ಕೊಡುವ, ನಾನು ಇಷ್ಟು ಸಣ್ಣ ಕೊಡೋದಲ್ಲ, ದೊಡ್ಡದಾಗಿ ಕೊಡ್ಬೇಕಿಲ್ಲ, ನೀವು ಮೀಡಿಯಮ್ ಕೊಡ್ಬೇಕಿಲ್ಲ, ಅದು ನಂಗೆ ಗೊತ್ತಿಲ್ಲ, ನೀವು ಬದುಕಿಸ್ಬೇಕು ಅಂತಂದೆ ನಾನು. ಅಂದಮ್ಯಾಗ ಏನದ ಆ ಕೂಸು ಬದುಕೈತಿ. ಈಗ ಬದುಕೈತಿ, 7 ವರ್ಷನೇ ಅದ ನಾವು ಸದ್ಯ ಬಾರ. ಮತ್ತು ನಮ್ಮ ಮಗಳು ಏನಂದ ನನಗೊಂದು ಹೆಣ್ಣು ಆದ್ರೂ ಸಾಕಪ್ಪ, ಇನ್ನು ಮಕ್ಕಳು ಬೇಡ ನನಗಂದ್ರು. ಮತ್ತು ಮುತ್ಯಾಗ ನಾವು ಒಂದು ಹೆಣ್ಣು ಅಲ್ಲಿಪ್ಪ ಅಂತ ಬೆಳ್ಕೊಂಡೆ. ಆಕೆಗೂ ಒಂದು ಹೆಣ್ಣು ಮಗು ಹುಡ್ತು. ನನ್ನ ದೊಡ್ಡ ಮಗನಿಗೆ ಮದುವೆ ಇತ್ತು, ಅವನಿಗೊಂದು ಗಂಡು ಹುಟ್ಟಲಿ ಅಂತ ಇದೆ. ಅವನಿಗೊಂದು ಗಂಡು ಮಗು ಹುಡ್ತು. ಅದಕ್ಕೆ ನಮ್ಮ ಮನಸ್ಸಿನಾಗ ಏನು ಸಂಕಲ್ಪನ ಮಾಡ್ಕೋತೀವಿ, ಸದಾ ಮುತ್ಯಾರ ಆಶೀರ್ವಾದ ನಮ್ಮ ಮ್ಯಾಗ ಇರ್ತದೆ. ನಮ್ಮ ಭಕ್ತಿನೇ ನಮಗೆ ಕಾಪಾಡ್ತೈತಿ. ನನಗೆ ಹಾರ್ಟ್ ಆಪ್ರೇಷನ್ಗೆ ಬಿಜಾಪುರಕ್ಕೆ ಹೋಗಿದ್ದೆವು. 12 ಗಂಟೆ ಟೈಮಿಂಗ್ ಕೊಟ್ಟಿದ್ರು ನನಗೆ. 12 ಗಂಟೆದಾಗ ನೀ ಆಪ್ರೇಷನ್ ಮಾಡ್ಕೊಂಡ್ರೆ ಇಲ್ಲಿಕ್ಕೆ ಉಳಿಯಲ್ಲ ಅಂತಂದರು. ನನ್ನ ಮನಸ್ಸಿನಾಗ ನಾನು ಸಂಕಲ್ಪ ಮಾಡ್ಕೊಂಡೆ, ಮಲ್ಲಯ್ಯ ಮುತ್ತೆ ನೀ ನಾನು ನಿಂದಿರ್ಲಕ್ಕ ನಾಲ್ಕು ಸೈತಿನಪ್ಪ, 12 ಗಂಟೆ ಯಾಕೆ ಏನೂ ಆಗಲ್ಲ ನನಗೆ. ನನ್ನ ಮನಸ್ಸಿನಾಗ ನಾನು ಗಟ್ಟಿ ಮಾಡ್ಕೊಂಡು ಸಿಂಧಿಗೆ ಬಂದು ಮಲ್ಲಯ್ಯ ಮುತ್ಯಾರ ಬಲ್ಲಿ ಗುಲ್ಬರ್ಗ ಹೋದೆವು. ಹೋಗೋದ್ರಾಗೆ ಅಂದ್ರೆ ರಾತ್ರಿ 12 ಗಂಟೆದಾಗ ಇದ್ದರು. ಯಾಕೋ ಇಷ್ಟು ಗಂಟೆದಾಗ ನೀ ಯಾಕೆ ಬಂದಿ ಅಂತ ಮಲ್ಲಯ್ಯ ಮುತ್ಯಾರ ಕೇಳಿದ್ರು. ನಾನು ಅಪ್ಪ ನನಗೆ ಹಾರ್ಟ್ ಆಪ್ರೇಷನ್ ಹೇಳ್ಯಾರ, 3 ಹಾಲು ಬಂದವತ್ತ, 12 ಗಂಟೆ ಟೈಮ್ ಕೊಟ್ಟರೆ ಯಾವ ಕೊಟ್ಟವ ನಿನಗೆ, ಏನೂ ಆಗಲ್ಲ ಸಾಯಲ್ಲ ನೀನು ಅಂತ ಹೇಳಿದ್ರು ನನಗೆ. ಅಂದಮ್ಯಾಗಿಂದ ಏನೂ ಆಗಲ್ಲ ನಿನಗೆ, ಮತ್ತು ತ್ರಾಸ ಅದೇನೋ ಹ್ಞೂ ನಡೆಯೋಕೆ ಜರ ಬ್ಯಾನೆ ಆಗ್ತಾರೆ ಅಂದೆ. ಆಪ್ರೇಷನ್ ಮಾಡ್ಕೋತೀವಿ ಅಂದರು. ಹ್ಞೂ ರೀ ಅಂದೆ. ಎಲ್ಲಿ ಅಂತ ಕೇಳಿದ್ರು, ಬೆಂಗಳೂರಿಗೆ ಅಂದೆ. ನಾ ಆಯ್ತು ಬೆಂಗಳೂರು ಹೋಗಿ ಆಪ್ರೇಷನ್ ಮಾಡ್ಕೊ, ನಾ ಫೋನ್ ಮಾಡಿ ಡಾಕ್ಟ್ರಿಗೆ ಹೇಳ್ತೀನಿ ಅಂತ ಮಲ್ಲಯ್ಯಪ್ಪರ ಅಂದರು. ಹ್ಞೂ ರೀ ತೇಕೆ ಬೆಂಗಳೂರು ಹೋದೆ ರೀ. ಹೋಗಿ ಅಲ್ಲಿ 21 ದಿನ ಇದ್ದೆ. ಸಂಜೆ ಮಾಡಿ ಏನದ ನನಗೆ ನೀ ಸಹಿ ಮಾಡಪ್ಪ, ಮುಂಜಾನೆಯಿಂದ ಆಪ್ರೇಷನ್ ಮಾಡ್ತೀವಿ ಅಂದರು. ಪಾಳೆ ಇರ್ತಾರೆ ಅಲ್ಲಿ. ಆಯ್ತು ಅದು ನಾ ಸಹಿ ಮಾಡಿದೆ. ನನ್ನ ಮಗ ಸಹಿ ಮಾಡಿದ್ದಿಲ್ಲ ರೀ. ನಾ ಮುಂಜಾನೆ ಎದ್ದು ನಮ್ಮ ಮಗ ಬಂದು ಸಹಿ ಮಾಡ್ಲಕತ್ತಾನ. ನಮ್ಮ ದೋಸ್ತ ಅಪ್ಪರ ಬಲ್ಲಿ ಹೋಗೋರು ಮಲ್ಲಯ್ಯ ಮುತ್ಯಾರ ಬಲ್ಲಿ. ಇಲ್ಲ ರಮೇಶ, ನೀನು ಆಪ್ರೇಷನ್ ಮಾಡ್ಕೋಬೇಡ, ಮಾಡ್ಕೊಂಡೆ ಅಂದ್ರೆ ಭಾಳ ವೀಕ್ ಆಗ್ತದೆ ಮನುಷ್ಯ, ಹೊಟ್ಟೆ ಆಪ್ರೇಷನ್ ಮಾಡ್ಕೋಬೇಡ ಅಂತ ಹೇಳಿದ್ರಿ. ಹೇಳೋಣ ಏನದ ಹಂಗಾದ್ರೆ ಯಾವಾಗ ಅವ ನಮ್ಮ ದೋಸ್ತ ಹೇಳೇನಂದ್ರೆ ಅಪ್ಪರು ಹೇಳ್ದಂಗೆ ಇದು ಅಪ್ಪರ ಮ್ಯಾಗ ಭಕ್ತಿ ಇಟ್ಟು ನಾ ಹಂಗೆ ಹೊಳೆ ಬಂದುಬಿಟ್ಟೆ ರೀ. ಬಂದು ಮುತ್ಯಾರ ಬಲ್ಲಿ ಹೋದೆ. ಹೋಗೋಣ ಡ್ಯಾಮ್ನಾಗಿದ್ದರು. ರನ್ನದ್ರೆ ಯಾಕೋ ಹೆಂಗೆ ಅದನ್ನ ಆರಾಮದಾರಿಪ್ಪ ಅಂತಂದೆ. ಅನ್ನಿದ್ರೆ ಅವ್ರಂದ್ರೆ ಏನೂ ಆಗಲ್ಲ, ಏನು ಎದೆ ಹೊಡ್ಕೊಬೇಡ, ಏನು ಹೊಡ್ಕೊಬೇಡ, ಸುಮ್ಮನೆ ನೀ ಎದೆ ಹೊಡ್ಕೊತೀವಿ, ನಾ ಇರೋ ತಾನೇ ನೀ ಯಾಕೆ ಹಸ್ತಿ ಅಂತಂದ್ರು. ಆಯ್ತು ರೀ ಅಪ್ಪಾರ ಅಂದೆ ನಾನು. ಅಪ್ಪರು ಕೂಡ ಮಾತಾಡ್ಕೊ ಸ್ವಲ್ಪ ಮನುಷ್ಯ ಯಾರಿಗಾದ್ರೂ ಭಯ ಬರ್ತದೆ ಅಲ್ಲಿ. ನಾನೇಂತಲ್ಲ ಬೇಕಾದವ್ರು ಇಲ್ಲಿ ಡ್ಯಾಮ್ನಾಗ ನಿಮ್ಗೆ ಕುಂದಿರ್ಸ್ಕೊಂಡು ಕರ್ಕೊಂಡು ಒಂದು ರೌಂಡ್ ಹಾಯ್ದು ಬರ್ತೀನಿ ಬಾ ಅಂತ ಯಾಕೆ ಹೋದರು. ಡ್ಯಾಮ್ನಾಗ ಹಿಂಗೆ ಹೊಂಟಿದ್ದೆವು. ನಾನು ಕೇಳಿದೆ, ಅಪ್ಪ ನನಗೆ ಏನೂ ಆಲಾರಂತ ಆಶೀರ್ವಾದ ಮಾಡಿ ನೀನು ಅಂದೆ. ನಾ ಏನು ರಮೇಶ ನೀ ಏನೂ ಆಲಾರಂತ ಆಪ್ರೇಷನ್ ಆಶೀರ್ವಾದ ಮಾಡಂದ್ರೆ ನಾ ಎಂಥ ಆಶೀರ್ವಾದ ಮಾಡಲಿ ನನಗೆ, ನೀ ಏನು ಕೇಳಗತ್ತಿ ಅಂದರು. ನಾನು ಅಂಥ ದೊಡ್ಡದು ಏನು ಕೇಳಿನಪ್ಪ ಅಂತ ವಿಚಾರ ಮಾಡಿಕೊಂಡು, ಇಲ್ಲರಿ ನಾನು ನನಗೆ ಸಾವೇ ಬರಬಾರ್ದಂತ ನಾ ಕೇಳಿನಂತ ನನ್ನ ಮನಸ್ಸಿಗೆ ಅವಾಗ ಕಲ್ಪನೆ ಆಯಿತು. ಅವಾಗಂದೇನು ಅಪ್ಪರ ಹಂಗಲ್ರಿ, ನಿಮ್ಮ ಆಶೀರ್ವಾದ ನನ್ನ ಮ್ಯಾಗಿದ್ರೆ ನನಗೆ ಏನೇನೂ ಆಗೋದಿಲ್ಲ ರೀಪ್ಪ, ಅದಕ್ಕೆ ರೀ ಅಂತಂದೆ. ನನ್ನ ಆಶೀರ್ವಾದ ಸದಾ ನಿನ್ನ ಮ್ಯಾಗ ಅದು ಏನೂ ಆಗೋದು ಅಂತೇಳೋರು. ಸ್ವಲ್ಪ ಅಂಗಡಿಗೆ ಗಿರೇಕ್ ಬರಂಗೆ ಆಶೀರ್ವಾದ ಮಾಡಿರಪ್ಪ. ನಾ ಎಷ್ಟು ಕೊಡ್ತೀನಿ ಅಷ್ಟ್ರಾಗ ತೃಪ್ತಿಯಾಗಿರು ನೀನು ಅಂದರು. ಆಯ್ತು ರೀ ಅಪ್ಪಾರ ಅಂತಂದೆ. ಅಂದು ಯಾದಗಿರಿಯಾಗಿಂದ ಜಾತ್ರೆಗೆ ಹೋಗಿದ್ದೆವು. ರಾತ್ರಿ 12 ಗಂಟೆಗೆ ಎಲ್ಲರಿಗೆ ದರ್ಶನ ಕೊಟ್ಟು ಅಪ್ಪರು ಕರೆದ್ರು. ಬಾಯಿ ಇಲ್ಲ ಅಂದರು. 500 ರೂಪಾಯಿ ನೋಟ್ ಕೊಟ್ರಿ ನನಗೆ ಅವ್ರ ಕಿಶೆದಂದು. ಇನ್ನೂ ಒಂದು ಕಿಶೆದಾಗ ಐತೆ ಅದು ನ್ಯಾಚುರಲಿ. ಈಗ ರೀ ಮಲ್ಲಯ್ಯ ಮುತ್ಯಾರ ಅಂದ 500 ರೂಪಾಯಿ ನೋಟ್ ಇದು ಕೊಟ್ಟದ್ದವ್ರು. ಇದು ಯಾರಿಗೆ ಕೊಡಬೇಡ, ಒಟ್ಟ ನಿನ್ನ ಬಲ್ಲಿ ಇಟ್ಕೋ, ಒಟ್ಟ ಯಾರಿಗೆ ಕೊಡಬೇಡ ಇದು ಕೇಳಿದ್ರೆ 500 ರೂಪಾಯಿ ನೋಟ್ ರಾತ್ರಿ 12 ಗಂಟೆಗೆ ಅಂದರು. ನಾನು ಯಾಕಂದ್ರೆ ಅಪ್ಪ ತೆಕ್ಕೆ ಕಿಸೆ ಇಟ್ಕೊಂಡೆ, ಸುಳ್ಳು ಹತ್ತದ ಹೋಗಂತ ಹೇಳಿದ್ರು. ಅವ್ರೇನು ಅವಾಗಿನ್ನದ ಆಶೀರ್ವಾದ ಮಾಡ್ಯಾರ.
ನಮ್ಗೆ ಯಾವುದು ಕೊರತೆ ಇಲ್ಲ ನೋಡ್ರಿ. ಏನೇ ಕಷ್ಟ ಬಂದದಂದ್ರೂ ಸಹಿತ ಎಲ್ಲ ಪಾರಾಗೋಗ್ತದೆ. ಸಂಘ ಅನ್ನೋ ಅವನು ಇಂಥ ಆಪರೇಷನ್ ಮಾಡ್ಕೊಂಡ್ರಿ? ಆಪರೇಷನ್ ಮಟ್ಟೆ ಮಾಡ್ಕೊಂಡೇ ಇಲ್ರಿ. ನಮ್ಮ ಅಪ್ಪರು ಇರ್ತಾನೆ ಯಾಕೆ ಆಪರೇಷನ್ ಎಷ್ಟು ದಿನ ಆಯ್ತು ಈಗ? ಅವ್ರು ಆಗಿ 5 ವರ್ಷ ಆಯ್ತು ನೋಡ್ರಿ. 5 ವರ್ಷ ಆದ್ರೆ ಇನ್ನೂ ಆಪರೇಷನ್ ಸಾಯ್ತಂದಿರಿ. ನಾನು ಇನ್ನೂ ಸತ್ತಿಲ್ಲ. ನಾ ಸಾಯಂಗಿಲ್ಲ. ನಮ್ಮ ಅಪ್ಪರು ಹೇಳ ನಂಗೆ ಸಾಯಲ್ ತೋರಿಸಿದ್ವಿ ಆರಾಮ ಅದೀನಿ ರೀ. ಅವ್ರ ಆಶೀರ್ವಾದ. ಈ ಪ್ರಸಾದ ಅನ್ನಪ್ರಸಾದ ಎಷ್ಟು ದಿನ ಆಯ್ತು ಮೇಡಮ್? ಈ ಪ್ರಸಾದ ಮಾಡ್ಲಕತ್ತ ನಾವು ಒಂದು 3 ವರ್ಷ ಐತ್ರಿ. ಫಸ್ಟಿಗೆ ಸುಮ್ಮನೆ ಸಾಧಾರಣ ಮಾಡಿದ್ದೆವು. ಆ ನಂತರದಿಂದ ಹೋದ ವರ್ಷದಿಂದ ಒಂದು ಸ್ವಲ್ಪ ಚಲೋತೆ ಮಾಡಿದ್ದೆವು. ಆ ವರ್ಷಕ್ಕಿಂತಲೂ ಈ ವರ್ಷ ವಿಜೃಂಭಣೆಯಿಂದ ಮಾಡೀವಿ ರೀ. ಎಲ್ಲ ಸುಮ್ಮನೆ ನಾವೆಲ್ಲರೂ ದೋಸ್ತರು ಕೂಡಿಕೆ ಎಲ್ಲ ಸಾಹೇಬರು ನಾವು ಎಲ್ಲ ನಮ್ಮ ದೋಸ್ತರು ಎಲ್ಲರೂ ಕೂಡಿ ಏನದ ಪ್ರಸಾದ ವರ್ಷ ತಪ್ಪದೇ ಮಾಡ್ಲತ್ತೀವಿ ರೀ. ಸ್ವಲ್ಪ ಹಂತ ಮುತ್ತೇನೆ ಜಾಸ್ತಿ ಮಾಡ್ಸಲತ್ತಾನ. ನಾವು ಮಾಡ್ಲಕತ್ತಿಲ್ಲ. ಅದು ಅಪ್ಪರ ಆಶೀರ್ವಾದದಿಂದ ಹಂಗೆ ಸರಳವಾಗಿ ಸಾಗಲಪ್ಪ ಒಳ್ಳೇದು ಮುಂದೆ ಹೋಗ್ಲಪ್ಪ ಅನ್ನೋದೊಂದು ಆಸೆ ಅದ. ಮುಂದೊಂದು ಚೆನ್ನದ ಸ್ವಲ್ಪ ಅಪ್ಪರದ ಮೆರವಣಿಗೆ ಮಾಡ್ಬೇಕು ಅನ್ನೋ ಆಸೆ ಅದ. ಟ್ರ್ಯಾಕ್ಟರ್ದಾಗ ತೊಗೊಂಡಿಕೆ ಹಿಂದೇನದ ಒಂದಿಟ್ಟು ಅನ್ನ ಪ್ರಸಾದದಿಂದ ಹುಡುಗರಿಗೆ ಹಂಚ್ಕೊತ ರೋಡ್ ಓಡಿಸುತ್ತಾ ಒಂದು ಹೋಗಿ ಬರ್ಬೇಕು ಅನ್ನೋ ಆಸೆ ಅದ. ಅಪ್ಪರು ನಡೆಸ್ಕೊಟ್ರೆ ಮತ್ತು ಮಾಡ್ತೀವಿ ಏನೇ ಅಲ್ಲಿ ಅಪ್ಪರ ಆಶೀರ್ವಾದ.